ಸ್ವಾತಿ, ಹಾಂ, ಏನು ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ಅದು ಇಲ್ಲಿಗೆ ಒಬ್ಬರೇ ಬೇರೆ ಕೂತಿದ್ದೀರಾ? ಏನು ವಿಷಯ? ಹೇಳ್ತೀನಿ ಏನು ಗಾಬರಿ ಆಗಬೇಡಿ. ಅಷ್ಟೇನಾ? ಏನೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ನೋಡಿ ಮಾತಾಡ್ಸ್ಬೇಕನ್ನಿಸ್ತು, ಅದಕ್ಕೆ ಕರೆದೆ. ಏನು ಬೇಜಾರಿಲ್ಲ ತಾನೇ? ಇಲ್ಲ ಹೇಳಿ. ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ಲ? ತುಂಬ ಚೆನ್ನಾಗಿದೆ. ಈ ಹಸಿರು, ಈ ಪಕ್ಷಿಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ಇಷ್ಟು ಸುಂದರವಾದ ಪರಿಸರನ ಸೃಷ್ಟಿ ಮಾಡಿರೋ ಪ್ರಕೃತಿನ ಇಷ್ಟು ಹೊಗಳಿದ್ರೂ ಸಾಲದು. ನೀವು ಒಳ್ಳೆ ಕತೆಗಾರ್ತಿ ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೂ ಪ್ರೂವ್ ಮಾಡ್ತಾ ಇದ್ದೀರಾ. ಇದನ್ನ ಹೇಳೋದಕ್ಕೆ ನನ್ನನ್ನು ಇಲ್ಲಿಗೆ ಕರೆದ್ರಾ? ಇಲ್ಲ. ಮತ್ತೆ ನೀವೇನೂ ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳಲ್ಲ? ಕೇಳಿ. ನನ್ನ ನೋಡಿದ್ರೆ ನಿಮ್ಗೇನನ್ಸುತ್ತೆ? ಇದೆಂಥ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಿಮ್ಮ ನೋಡಿದ್ರೆ ನನ್ನ ಗೌರವ ಭಾವನೆ ಬರುತ್ತೆ. ನೀವು ವಿದ್ಯಾವಂತರು, ಬುದ್ಧಿವಂತರು, ಅದರಲ್ಲೂ ನಮ್ಮ ಗೋಪಾಲರಾಯರ ಮಗಳು ಅಂತ ಹೇಳಿದ್ರೆ ಇನ್ನೂ ಗೌರವ ಹೆಚ್ಚಾಗುತ್ತೆ. ಅಷ್ಟೇನಾ? ಹೌದು. ನೀವು ಕೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ನಿಮ್ಮನ್ನು ಕಂಡ್ರೆ ನಂಗೆ ತುಂಬ ಇಷ್ಟ. ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಐ ಮೀನ್